ಗಳಲೆ ರೋಗಕ್ಕೆ ಕೃಷ್ಣ ಮೃಗಗಳ ಮಾರಣ ಹೋಮ ಆಗಿದೆ. ಮೃಗಾಲಯದಲ್ಲಿದ್ದ 38 ಕೃಷ್ಣ ಮೃಗದ ಪೈಕಿ 30 ಸಾವನ್ನಪ್ಪಿದೆ. ಗಳಲೆ ರೋಗಕ್ಕೆ ಕೃಷ್ಣ ಮೃಗಗಳ ಮಾರಣ ಹೋಮ ಆಗಿದೆ. ಮೃಗಾಲಯದಲ್ಲಿದ್ದ 38 ಕೃಷ್ಣ ಮೃಗಗಳ ಪೈಕಿ 30 ಸಾವನ್ನಪ್ಪಿದೆ. ಬೆಳಗಾವಿಯ ಭೂತರಾಮನಹಟ್ಟಿಯ ಮೃಗಾಲಯ ಹಿಮೋರೇಜಿಕ್ ಸೆಪ್ಟಿಸಿಮಿಯಾ ಬ್ಯಾಕ್ಟೀರಿಯಾದಿಂದ ಸಾವನ್ನಪ್ಪಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸೋಂಕಿನಿಂದ ಮೃತಪಟ್ಟಿದ್ದು ದೃಢ ಆಗಿದೆ. ಉಳಿದ 8 ಕೃಷ್ಣ ಮೃಗಗಳನ್ನು ಉಳಿಸಲು ಅರಣ್ಯ ಇಲಾಖೆ ಸಾಹಸ ಮಾಡ್ತಾ ಇದೆ. 8 ಕೃಷ್ಣ ಮೃಗಗಳಿಗೂ ಕೂಡ ತಾಗಿರುವ ಹೆಚ್ಎಸ್ ಬ್ಯಾಕ್ಟೀರಿಯಾ ಸೋಂಕು. ಬೆಳಗಾವಿ ಬನ್ನೇರುಘಟ್ಟ ಉದ್ಯಾನವನದ ವೈದ್ಯರ ತಂಡ ದೌಡಾಯಿಸಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವೈದ್ಯರಿಂದ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಈ ಒಂದು ಕೃಷ್ಣ ಮೃಗಗಳ ಬಗ್ಗೆ ನೋಡ್ತಾ ಹೋದರೆ ಬಹಳ ಕಡಿಮೆ ಈ ಒಂದು ಕೃಷ್ಣ ಮೃಗಗಳನ್ನ ನೋಡಲಿಕ್ಕೆ ಸಿಗುವಂಥದ್ದು. ಅಂಥದ್ರಲ್ಲಿ ಇರುವಂತಹ 38 ಕೃಷ್ಣ ಮೃಗಗಳ ಪೈಕಿ 30 ದುರ್ಮರಣಕ್ಕೀಡಾಗಿದೆ ಅಂತ ಅಂದರೆ ಅಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣುತ್ತೆ. ಜೊತೆಗೆ ಅಲ್ಲಿ ಒಂದು ವೈದ್ಯರ ತಂಡ ಕೂಡ ಇರುತ್ತೆ, ವೈದ್ಯರು ಕೂಡ ಇರ್ತಾರೆ. ಅವ್ರು ಏನು ಮಾಡ್ತಾ ಇದ್ರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಪ್ರತಿನಿತ್ಯ ಪ್ರಾಣಿಯ ಚಲನವಲನವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಟ್ಲೀಸ್ಟ್ ಗೊತ್ತಾಗತ್ತೆ, ಈಗ ಒಂದು ಪ್ರಾಣಿ ಏನಾದರೂ ಬಹಳ ಸೈಲೆಂಟ್ ಆಗಿ ಅಥವಾ ನಿರಾಳವಾಗಿ ಹೋಗಿ ಏನಾದರೂ ಮಲ್ಕೊಂಡಿದೆ ಅಥವಾ ಏನಾದರೂ ಸಮಸ್ಯೆ ಆಗಿದೆಯಾ, ಅದೆಲ್ಲದರ ಬಗ್ಗೆ ಕೂಡ ಅಬ್ಸರ್ವೇಷನ್ ಮಾಡುವಂಥ ಸಂದರ್ಭದಲ್ಲಿ ವೈದ್ಯರಿಗೆ ಇದು ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಅಥವಾ ಗೊತ್ತಿದ್ದು ಕೂಡ ನೆಗ್ಲೆಕ್ಟ್ ಮಾಡಿದ್ರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ಏನು 8 ಕೃಷ್ಣ ಮೃಗಗಳೀಗ ಸದ್ಯಕ್ಕೆ ಉಳಿದಿದೆ ಅದನ್ನು ಉಳಿಸ್ಕೊಳ್ಳೇಬೇಕಾಗಿದೆ ಅಂತಹ ಪರಿಸ್ಥಿತಿ ಇದೆ. ಇತ್ತೀಚೆಗಂತೂ ಪ್ರಾಣಿಗಳನ್ನು ನೋಡಲಿಕ್ಕೆ ಬಹಳ ಕಡಿಮೆ ಅನಿಸುತ್ತೆ. ಏಕೆಂತಂದರೆ ಈ ಕಾಡನ್ನ ನಾಶ ಮಾಡಿ ಮರಗಳನ್ನ ಕಡಿದು ನಾವು ಈ ಒಂದು ನಗರಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಾಣಿಗಳು ಎಲ್ಲೋಗುತ್ತೆ. ಈ ಕೆಲವೊಂದಿಷ್ಟು ಘಟನೆಗಳನ್ನ ನಾವು ಗಮನಿಸಿರ್ತೀವಿ. ಪ್ರಾಣಿಗಳೆಲ್ಲವೂ ಕೂಡ ನಾಡಿಗೆ ಬರ್ತಾ ಇದೆ ಅಂತ ಹೇಳ್ತೀವಿ. ನಾಡಿಗೆ ಯಾಕೆ ಬರುತ್ತೆ? ಕಾಡನ್ನ ನಾಶ ಮಾಡಿರ್ತೀವಿ, ಹಾಗಾಗಿ ನಾಡಿಗೆ ಬರುತ್ತೆ. ಆದರೆ ನೀವು ಗಮನಿಸ್ಬೋದು ಈ ಕೃಷ್ಣ ಮೃಗಗಳು ಅನ್ನೋದು ಬಹಳ ಕಡಿಮೆ ಇದೆ. ಹಾಗಾಗಿ ಕೃಷ್ಣ ಮೃಗಗಳನ್ನ ಉಳಿಸ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಮುಂದಿನ ಪೀಳಿಗೆ ಅವರಿಗೆ ಕೃಷ್ಣ ಮೃಗಗಳು ಇತ್ತು ಅಂತ ಹೇಳಬಹುದೇ ವಿನಃ ಈ ರೀತಿಯಾಗಿದೆ ಅಂತ ನಾವು ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇನ್ನು ನೋಡಿ, ಇಲ್ಲೂ ಕೂಡ 38 ಈ ಒಂದು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳಿತ್ತು. ಆದರೆ ಅದರಲ್ಲಿ 30 ಸಾವನ್ನಪ್ಪಿದೆ ಅಂತಂದರೆ ಯಾಕಿಷ್ಟು ಕೇರ್ಲೆಸ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ವೈದ್ಯರ ತಂಡ ಇರುತ್ತೆ, ಸಿಬ್ಬಂದಿಗಳಿರ್ತಾರೆ. ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡಿದ್ರು ಅನ್ನೋದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಆ ಒಂದು ವಿಚಾರವಾಗಿಯೂ ಕೂಡ ಅಲ್ಲಿ ಹೋಗಿ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಈಗ 8 ಕೃಷ್ಣ ಮೃಗಗಳು ಏನಿದ್ದಾವೆ ಅದನ್ನು ಉಳಿಸ್ಲಿಕ್ಕೆ ಅಂತ ಅರಣ್ಯ ಇಲಾಖೆ ಸಾಹಸ ಮಾಡ್ತಾ ಇದೆ. ಆ ಒಂದು 8 ಕೃಷ್ಣ ಮೃಗಗಳಿಗೂ ಕೂಡ ಹೆಚ್ಎಸ್ ಬ್ಯಾಕ್ಟೀರಿಯಾ ಏನು ಹಿಮೋರೇಜಿಕ್ ಸೆಪ್ಟಿಸಿಮಿಯಾ ಬ್ಯಾಕ್ಟೀರಿಯಾ ಸೋಂಕು ಕೂಡ ತಗುಲಿದೆ. ಇನ್ನು ಬೆಳಗಾವಿ ಬನ್ನೇರುಘಟ್ಟ ಉದ್ಯಾನವನದ ವೈದ್ಯರ ತಂಡ ಈಗ ದೌಡಾಯಿಸಿದೆ. ಇನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವೈದ್ಯರಿಂದ ಸದ್ಯಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆ ಒಂದು 8 ಕೃಷ್ಣ ಮೃಗಗಳೇನಿದ್ದಾವೆ ಅದನ್ನು ಉಳಿಸಲೇಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ಹರಸಾಹಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ನೋಡಬೇಕಾಗುತ್ತೆ, ಸದ್ಯಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆ ಕೃಷ್ಣ ಮೃಗಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಬೇಕಾಗತ್ತೆ.